ಇವತ್ತಿನ ಈ ವಿಡಿಯೋನ ನಾನು ನಿಮಗೆ ಮುದ್ರಾ ಲೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಮುದ್ರಾ ಲೋನ್ ನ ಯಾರೆಲ್ಲ ಯೂಸ್ ಮಾಡಬಹುದು, ಸೊ ಯಾರೆಲ್ಲ ತಗೋಬಹುದು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ನೋಡೋದಾದ್ರೆ ಮುದ್ರಾ ಲೋನ್ ಏನಂತ ಹೇಳ್ತಾರೆ. ಸೊ ಇದು ಬಂದು ನಿಮಗೆ ಬ್ಯಾಂಕ್ ಕಡೆಯಿಂದನೇ ಸಿಗುತ್ತೆ. ಸೊ ಕೆಲವೊಂದು ಬ್ಯಾಂಕ್ ಅಲ್ಲಿ ಓಕೆನಾ. ಸೊ ಮುದ್ರಾ ಲೋನ್ ಅಂದ್ರೆ ಏನು? ಫೈನಾನ್ಷಿಯಲ್ ಪ್ರಾಡಕ್ಟ್ ಲೈಕ್ ಇನ್ ಇಂಡಿಯಾ ಡಿಸೈನ್ ಟು ಸಪೋರ್ಟ್ ಮೈಕ್ರೋ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ಯಾರೆಲ್ಲ MSME ಅಂಡರ್ ಅಲ್ಲಿ ಬರ್ತಾರೆ ಅವರಿಗೆ ಒಂದು ಗೌರ್ಮೆಂಟ್ ಇಂದ ಸಪೋರ್ಟ್ ಮಾಡೋದಕ್ಕೆ ಈ ಮುದ್ರಾ ಲೋನ್ ನ ಗೌರ್ಮೆಂಟ್ ಆಫ್ ಇಂಡಿಯಾ 2015 ಅಲ್ಲಿ ಇದು ಮಾಡ್ತಾರೆ. ಸೊ ಇದು ಏನಕ್ಕೆ ಈ ಸ್ಕೀಮು ಎಂಟರ್ಪ್ರಿನರ್ಶಿಪ್ ಓಕೆ. ಸೊ ಯಾರೆಲ್ಲ ವುಮೆನ್ ಎಂಪ್ಲಾಯ್ಮೆಂಟ್ ಇದ್ದಾರೆ ಮೇಜರ್ ಆಗಿ ಅವರಿಗೆ ಒಂದು ಸಪೋರ್ಟ್ ಆಗಿ ಬರೋದಕ್ಕೆ ಓಕೆನಾ. ಸೊ ಕೀ ಫೀಚರ್ ಅಂದ್ರೆ ಏನು, ಇದು ಮೈನ್ ಏನು, ಇದು ಲೋನ್ ಕ್ಯಾಟಗರಿನಲ್ಲಿ 3 ಬರುತ್ತೆ. ಒಂದು ಶಿಶು, ಕಿಶೋರ್ ಮತ್ತೆ ತರುಣ್ ಅಂತ ಓಕೆನಾ. ಶಿಶುನಲ್ಲಿ ಬಂದು ನಿಮಗೆ 50,000 ಲೋನ್ ಸಿಗುತ್ತೆ. ಕಿಶೋರ್ ಅಂಡರ್ ಕಿಶೋರ್ ಸ್ಕೀಮ್ ಅಲ್ಲಿ 50,000ದಿಂದ 5 ಲಕ್ಷದವರೆಗೂ ಸಿಗುತ್ತೆ. ತರುಣ್ ಸ್ಕೀಮ್ ಅಲ್ಲಿ ಲೋನ್ಸ್ ರೇಂಜಿಂಗ್ ಬಂದು 5 ಲಕ್ಷದಿಂದ 10 ಲಕ್ಷ ಸಿಗುತ್ತೆ. ಸೊ ಇವಾಗ ರೀಸೆಂಟ್ ಆಗಿ ಲಾಸ್ಟ್ ಬಜೆಟ್ ಅಲ್ಲಿ ಏನಾಯ್ತು, ಸೊ ಯಾರೆಲ್ಲ ಕರೆಕ್ಟ್ ಟೈಮ್ಗೆ ಲೋನ್ ನ ರೀಪೇಮೆಂಟ್ ಮಾಡಿರ್ತಾರೆ ಓಕೆನಾ, ಕರೆಕ್ಟ್ ಟೆನ್ಯೂರಲ್ಲಿ ಅವರಿಗೆ ಯಾರು ಪೇಮೆಂಟ್ ಮಾಡಿರ್ತಾರೆ ಅವರಿಗೆ 10 ಲಕ್ಷದಿಂದ 20 ಲಕ್ಷದವರೆಗೂ ಲೋನ್ ತಗೋ ಫೆಸಿಲಿಟಿ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ರೀಸೆಂಟ್ ಆಗಿರೋ 2024 ಬಜೆಟ್ ಅಲ್ಲಿ. ಸೊ ಇನ್ನೊಂದೇನು ಎಲಿಜಿಬಿಲಿಟಿ ಏನು, ಸ್ಮಾಲ್ ಬಿಸ್ನೆಸ್ ಇನ್ಕ್ಲೂಡಿಂಗ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಕಂಪನೀಸ್ ಯಾರು ಬೇಕಾದ್ರೂ ಬರ್ಬೋದು, ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್, ಸರ್ವಿಸ್, ಎನಿಥಿಂಗ್ ಓಕೆನಾ. ಸೊ ಯಾರಾದ್ರೂ ಆಗಿರ್ಬೋದು. ಮತ್ತೆ ಯಾವುದೇ ರೀತಿ ಲೈಕ್ ಅಂದ್ರೆ ಕೊಲೆಟ್ರಲ್ ಅನ್ಸೆಕ್ಯೂರ್ಡ್ ಲೋನ್ ಇದು ಓಕೆನಾ. ಸೊ ಯಾವ್ದೋ ಒಂದು ಬಾರೋಯಿಂಗ್ ಅಥವಾ ನಿಮ್ದು ಯಾವ್ದೋ ಒಂದು ಪ್ರಾಪರ್ಟಿ ಪೇಪರ್ಸ್ ಆಗಿರ್ಬೋದು ಅಥವಾ ಏನೋ ಆತರ ಇಲ್ಲ ಓಕೆನಾ. ಸೊ ಇಂಟ್ರೆಸ್ಟ್ ರೇಟ್ ಬಂದು ಡಿಪೆಂಡ್ಸ್ ಅಪಾನ್ ಬಿಸ್ನೆಸ್ ಮತ್ತೆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪರ್ಪಸ್ ಬಂದು ಬಿಸ್ನೆಸ್ ಪರ್ಪಸ್ ಆಗಿ ಅಂದ್ರೆ ಪರ್ಚೇಸ್ ಮಷಿನರಿ, ಇಕ್ವಿಪ್ಮೆಂಟ್. ಸೊ ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಓಕೆನಾ, ಯಾವ್ದೋ ಒಂದು ಮಷಿನರಿ ಬೇಕು. ಸೊ ಹಳ್ಳಿ ಕಡೆ ಏನಾಗುತ್ತೆ ಇವಾಗ ಅಡಕೆ ಪಟ್ಟೆ ಮಾಡ್ತಾರಲ್ಲ, ಸೊ ಆ ಮಷಿನ್, ಸೊ ಅವರೆಲ್ಲ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ಓಕೆನಾ. ಸೊ ಅವರು ಈಗ ಯಾವ್ದೋ ಒಂದು ಮಷಿನ್ ತಗೋಬೇಕು, ಆ ಮಷಿನ್ಗೆ ಲೋನ್ ಪ್ರೊವೈಡ್ ಮಾಡ್ತಾರೆ ಓಕೆನಾ. ಪರ್ಟಿಕ್ಯುಲರ್ ಮಷಿನ್, ಇಕ್ವಿಪ್ಮೆಂಟ್ಸ್, ಸೊ ಈ ತರ ಓಕೆನಾ. ರಾ ಮೆಟೀರಿಯಲ್ಸ್, ಸೊ ಎಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ. ಸೊ ಸ್ಮಾಲ್ ಬಿಸ್ನೆಸ್ ಅಂದ್ರೆ ಏನು, ಈ ಕರ್ಪೂರ, ಉದ್ಗಡ್ಡಿ ಮತ್ತೆ ಅಡಕೆ ಪಟ್ಟೆ ಆಗಿರ್ಬೋದು. ಸೊ ಈ ತರ ಮಷಿನರಿ ಅಥವಾ ರಾ ಮೆಟೀರಿಯಲ್ಸ್ ಏನಾದ್ರು ಬೇಕು ಅಂದ್ರೆ ಅವ್ರು ನಿಮಗೆ ಲೋನ್ ಪ್ರೊವೈಡ್ ಮಾಡ್ತಾರೆ. ಸೊ ವೇರ್ ಟು ಅಪ್ಲೈ, ಎಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಥ್ರೂ ಬ್ಯಾಂಕ್, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಓಕೆನಾ, ನಾನ್ ಬ್ಯಾಂಕಿಂಗ್ NBF ಅಂತ ಹೇಳ್ತಾರೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಕೂಡ ಕೊಡ್ತಾರೆ ಓಕೆನಾ. ಸೊ ನೀವು ಗೊತ್ತಿರೋ ಕಡೆ ಆದ್ರೆ ಬೆಟರ್. ಲೈಕ್ ಅಂದ್ರೆ ನಿಮ್ಗೆ ಎಲ್ಲಿ ಸಿಗುತ್ತೆ ಇದು ಮುದ್ರಾ ಲೋನ್, SBI ಅಲ್ಲಿ ಸಿಗುತ್ತೆ, ಮತ್ತೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸಿಗುತ್ತೆ ಓಕೆನಾ, ಈ ತರ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಿಗುತ್ತೆ. ಸೊ ನಿಮಗೆ ಗೊತ್ತಿರೋ ನಿಮ್ಮ ಅಕೌಂಟ್ ಎಲ್ಲಿದೆ ಅಲ್ಲೋ ಒಂದ್ಸಲ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅಥವಾ ಕೈಯಲ್ಲಿ ಅಮೌಂಟ್ ಇರಲ್ಲ ಅವರು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ಓಕೆನಾ. ಸೊ ಬೆನಿಫಿಟ್ಸ್ ಏನು, ಎಂಟರ್ಪ್ರಿನರ್ಶಿಪ್ ಏನಿದೆ ಅದನ್ನ ಒಂದು ಪ್ರಮೋಟ್ ಮಾಡೋದಕ್ಕೆ, ಮೈಕ್ರೋ ಸ್ಮಾಲ್ ಬಿಸ್ನೆಸ್ ಇರುತ್ತಲ್ಲ ಅದನ್ನ ಒಂದು ಉತ್ಸಾಹ ಅವ್ರಿಗೆ ಲೈಕ್ ಇನ್ನೂ ಚೆನ್ನಾಗಿ ಮಾಡಲಿ, ಬೇರೆ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡೋದಕ್ಕೆ. ಸೊ ಅದಕ್ಕೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಓಕೆ, ಪ್ರೊವೈಡ್ ಆಕ್ಸೆಸ್ ಫಾರ್ಮಲ್ ಫೈನಾನ್ಷಿಯಲ್ ಸರ್ವಿಸ್ ಓಕೆನಾ, ಅನ್ಡಿಸರ್ವ್ ಅಂತ ಹೇಳ್ತಾರೆ ಓಕೆನಾ, ಅಂಡರ್ ಸರ್ವ್ ಟು ಅನ್ಬ್ಯಾಂಕ್ಡ್ ಸೆಕ್ಷನ್ ಆಫ್ ಸೊಸೈಟಿ ಅಂತ ಹೇಳ್ತಾನೆ. ಸಪೋರ್ಟ್ ಟು ಮೈನ್ ಆಗಿ ವುಮೆನ್ ಎಂಟರ್ಪ್ರೈಸ್, ಯಾರೆಲ್ಲ ಲೇಡೀಸ್ ಬಿಸ್ನೆಸ್ ಮಾಡ್ತಿರ್ತಾರೆ ಅವರಿಗೆ ಮೇಜರ್ ಆಗಿ ಸಪೋರ್ಟ್ ಮಾಡೋದಕ್ಕೆ ಹೇಳ್ತಾರೆ ಓಕೆನಾ. ಸೊ ನಾನು ಅವಾಗಲೇ ಹೇಳ್ದಂಗೆ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಬಂದು ರೀಸೆಂಟ್ ಆಗಿ ಓಕೆನಾ ಬಜೆಟ್ 2024 ಅಲ್ಲಿ ಮುದ್ರಾ ಲೋನ್ಸ್ 10 lakhs to 20 lakhs ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೂ ಹ್ಯಾವ್ ಅವೈಲ್ಡ್ ಅಂಡ್ ಸಕ್ಸಸ್ಫುಲಿ ರೀಪೇಡ್ ಲೋನ್ಸ್ ಪ್ರೀವಿಯಸ್ಲಿ ಟೇಕನ್ ಅಂಡರ್ ದ ತರುಣ್ ಕೆಟಗರಿ. ನಾನು ಅವಾಗಲೇ ನಿಮ್ಗೆ ಹೇಳಿದೆ ತರುಣ್ ಕೆಟಗರಿ ಬಂದು ಎಷ್ಟಿರುತ್ತೆ ನಿಮ್ಗೆ ಓಕೆನಾ. ತರುಣ್ ಅಲ್ಲಿ ಬಂದು 5 ಲಕ್ಷದಿಂದ 10 ಲಕ್ಷ ಇರುತ್ತೆ. ಯಾರು ಈ ಸ್ಕೀಮ್ ಅಲ್ಲಿ ಲೋನ್ ನ ರೀಪೇಮೆಂಟ್ ಮಾಡಿರ್ತಾರೆ ಅವ್ರಿಗೆ 10 ಲಕ್ಷದಿಂದ 20 ಲಕ್ಷದವರೆಗೂ ಲೋನ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಓಕೆನಾ. ಯಾರು ಕರೆಕ್ಟ್ ಟೈಮ್ಗೆ ರೀಪೇಮೆಂಟ್ ಮಾಡಿರ್ತಾರೆ ಅವರು ಓಕೆನಾ. ಸೊ ಇಲ್ಲಿ ನಿಮ್ಗೆ ಸ್ಟೆಪ್ ಏನು, ಸೊ ಮುದ್ರಾ ಲೋನ್ದು ಶಿಶು, ಕಿಶೋರ್, ತರುಣ್ ಗೊತ್ತಾಯ್ತು. ಜಾಸ್ತಿ ಲೋನ್ ಬೇಕಂದ್ರೆ ತರುಣ್ ಸ್ಕೀಮ್ ಹೋಗ್ಬೇಕು ಓಕೆನಾ. ಫುಡ್ ಪ್ರಾಡಕ್ಟ್ ಆಗಿರ್ಬೋದು, ಟೆಕ್ಸ್ಟೈಲ್, ಟ್ರೇಡರ್ಸ್ ಓಕೆನಾ, ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟಿವಿಟೀಸ್ ನಾನು ಹೇಳಿದ್ರೆ ಅಡಕೆ ಪಟ್ಟೆ ಮಾಡೋದು, ಸೊ ಅವರೆಲ್ಲ ಈ ಬೆನಿಫಿಟ್ ನ ತಗೋಬಹುದು ಓಕೆನಾ. ನೋ ಲೋವರ್ ಲಿಮಿಟ್ ಆಫ್ ಬಿಸ್ನೆಸ್ ಸೈಜ್ ಓಕೆನಾ, ಸ್ಮಾಲ್ ಮೈಕ್ರೋ ಬಿಸ್ನೆಸ್ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ ಕ್ರೆಡಿಟ್ ಗ್ಯಾರಂಟಿ ಓಕೆನಾ, ಅದೊಂದಿರುತ್ತೆ. ಮತ್ತೆ ಇಂಟ್ರೆಸ್ಟ್ ರೇಟ್ ಕೂಡ ನಿಮಗೆ ಬೇರೆ ಬಿಸ್ನೆಸ್ ಲೋನ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ ಓಕೆನಾ. ಸೊ ಪ್ರಮೋಟ್ ಲೋಕಲ್ ಇಂಡಿಯನ್ ಬಿಸ್ನೆಸ್ ನ ಒಂದು ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ ನ ತಗೊಂಡ್ಬರ್ತಾರೆ. ಎಲಿಜಿಬಿಲಿಟಿ ಅಂದ್ರೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗುತ್ತೆ ಅಂದ್ರೆ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು, ಮಿನಿಮಮ್ 18 ಇಯರ್ಸ್ ಆಗಿರ್ಬೇಕಂದ್ರೆ 18 ವರ್ಷದಿಂದ 65 ವರ್ಷದ ಒಳಗಿರ್ಬೇಕು ಓಕೆನಾ. ಅಟ್ ದ ಟೈಮ್ ಆಫ್ ಫೈನಲ್ EMI ಪೇಮೆಂಟ್ ಓಕೆನಾ. ಅಂಡ್ ಪ್ಲಾನಿಂಗ್ ಟು ಸ್ಟಾರ್ಟ್ ಬಿಸ್ನೆಸ್ ಇನ್ ನಾನ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ರಿಕ್ವೈರ್ಡ್ ಲೋನ್ ಅಮೌಂಟ್ ಲೆಸ್ ದನ್ 10 lakhs ಅಂತ ಹೇಳಿದ್ದಾರೆ ಓಕೆನಾ. ಸೊ ಏನೇನ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂದ್ರೆ ಡ್ಯೂಲಿ ಫಿಲ್ಡ್ ಮುದ್ರಾ ಲೋನ್ ಅಪ್ಲಿಕೇಶನ್ ಬೇಕಾಗುತ್ತೆ, ಮತ್ತೆ ನಿಮ್ದು ಪ್ಯಾನ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ರೆಸಿಡೆನ್ಸ್ ಪ್ರೂಫ್ ಬೇಕಾಗುತ್ತೆ, ಬಿಸ್ನೆಸ್ ID ಮತ್ತೆ ಅಟರ್ ಪ್ರೂಫ್. ಈಗ ಏನಾದ್ರು ಅಂದ್ರೆ ಬಿಸ್ನೆಸ್ ಲೈಸೆನ್ಸ್ ಇದ್ರೆ ಸಾಕು ನಿಮ್ಮ ಹತ್ರ ಓಕೆನಾ. ಸೊ ಬಿಸ್ನೆಸ್ ಲೈಸೆನ್ಸ್ ಮತ್ತೆ ಲೇಟೆಸ್ಟ್ ಫೋಟೋಗ್ರಾಫ್
ಪ್ರೂಫ್ ಆಫ್ ಮೈನಾರಿಟಿ ಮತ್ತೆ ಪ್ರೂಫ್ ಆಫ್ ಲೋನ್ ರಿಕ್ವೈರ್ಮೆಂಟ್ಸ್. ಓಕೆನಾ. ಸೊ ವೆಂಡರ್ ಡೀಟೇಲ್ಸ್, ಕೊಟೇಶನ್, ಯಾವುದೋ ಒಂದು ಅಡಕೆ ಬಟ್ಟೆನ ಇರುತ್ತಲ್ಲ, ಮಷಿನ್ ತರ್ತೀರಾ, ಸೊ ವೆಂಡರ್ ಕೊಟೇಶನ್ ಬೇಕು ನಿಮಗೆ. ಓಕೆ, ಆ ಮಷಿನ್ಗೆ ಎಷ್ಟಾಗುತ್ತೆ ಅಂತ ನಿಮ್ಗೆ ವೆಂಡರ್ ಕೇಳಿದ್ರೆ ಕೊಟೇಶನ್ ಹಾಕೊಡ್ತಾರೆ, ಆ ಕೊಟೇಶನ್ ಬೇಕು. ಓಕೆನಾ. ಸೊ ಹೌ ಟು ಅಪ್ಲೈ ಮುದ್ರಾ ಲೋನ್ ಅಂದ್ರೆ ನಾನು ಹೇಳಿದೆ, ನೀವು ಬ್ಯಾಂಕ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಅವರೇ ಕೊಡ್ತಾರೆ. ಸೊ ನಾನು ಎಕ್ಸಾಂಪಲ್ ನಾನು ಹೇಳಿದೆ SBI, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ನಿಮ್ಗೆ ಎಲ್ಲಾ ಕಡೆನೂ ಸಿಗುತ್ತೆ. ಓಕೆನಾ. ಇದು ಬಂದು ಮುದ್ರಾ ಲೋನ್. ಓಕೆನಾ. ಸೊ ಯಾರೆಲ್ಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀರಾ, ಸ್ಮಾಲ್ ಬಿಸ್ನೆಸ್, ಓಕೆನಾ, ಲೈಕ್ ನಾನು ಹೇಳಿದ್ನಲ್ಲ ಆ ತರ, ಸೊ ಅವರು ಈಸಿಯಾಗಿ ಲೋನ್ ತಗೊಂಡು ಸ್ಟಾರ್ಟ್ ಮಾಡ್ಬೋದು. ಓಕೆನಾ. ಬಿಸ್ನೆಸ್ ಲೈಸೆನ್ಸ್ ಬೇಕು, ನಿಮ್ ಡಾಕ್ಯುಮೆಂಟ್ಸ್ ಗಳು ಬೇಕು. ಓಕೆನಾ. ಮತ್ತೆ ಏನಾದ್ರು ಮಷಿನರಿ ಹಾಕ್ಬೇಕು ಅಂದ್ರೆ ವೆಂಡರ್ದು ಕೊಟೇಶನ್ ಬೇಕು. ಸೊ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಥವಾ ನಿಮ್ ಕೈಲಿ ಅಮೌಂಟ್ ಇಲ್ಲ ಅಂದ್ರೆ ಈ ಒಂದು ಲೋನ್ ಮುದ್ರಾ ಲೋನ್ ಸ್ಕೀಮ್ ನ ಯುಟಿಲೈಸ್ ಮಾಡ್ಕೋಬಹುದು. ಸೊ ಯಾರೆಲ್ಲ ನಿಮ್ ಫ್ರೆಂಡ್ಸ್ ಒಂದು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.